I'll show what is happening in Bangkok. I'll show what is happening in Pattaya. I'm vlogging this. I'm vlogging this. I'm YouTubing this. Did you say cancel and go? I am a vlogger. I am vlogging this. I'm vlogging this. I'm vlogging this. I'm YouTubing this. Sir, this is about the law, sir. Sorry? This is about the law. What law? If you take another person. I will show what is happening in Bangkok. I'll show what is happening in Pattaya. I'm a YouTuber. He's a YouTuber. I'm here to vlog. I'm here to vlog. You want a paper? So You want a paper? This is not fair, Permission? sir. You want I will permission? call to police. You want Call permission? police. This is my Call them. Call police. ಗೈಸ್ ಎಲ್ಲೋದ್ರು ನಮ್ಮದೊಂದು ರೋದನೆ ಇದ್ದಿದ್ದೇ ಇಲ್ಲಿ. ನಮ್ಮ ಇಂಡಿಯನ್ಸ್ ನೋಡ್ರೆ ಹುರ್ಕೊಂಡು ಸಾಯ್ತಾರೆ. ಯಾರೋ ಈಗ ಕೇಳಿದ್ವಿ ಎಷ್ಟೊತ್ತಾಯ್ತು? 9 ಗಂಟೆ. ನಾವು ತುಂಬ ಹೊತ್ತಾಯ್ತು ಬಂದು ಕೂತ್ಕೊಂಡು. ಎಷ್ಟೊತ್ತಾಗುತ್ತೆ ಇನ್ನೂ ಅಂದರೆ ವೆಯ್ಟ್ ಮಾಡಂಗಿರ ಮಾಡಿಲ್ಲರೆ ಎದ್ದೋಗ್ತಾರಿ ಅಂತಾಳೆ. ನಮಗೆ ಇನ್ನೂ ಉರ್ದೋಯ್ತು. ಏನಕ್ಕೆ ಎದ್ದೋಗ್ತಾ ಇರಬೇಕು? ದುಡ್ಡು ಕೊಟ್ಟಿಲ್ವಾ? ಕ್ಯಾನ್ಸಲ್ ಮಾಡಿ ದುಡ್ಡು ಎತ್ಕೊಂಡು ಹೋಗ್ತಾರಿ ಅಂದರು. ಸರಿ ದುಡ್ಡು ಕೊಡೋ, ನಾನು ದುಡ್ಡು ಕೊಡಲ್ಲ ಅಂತಾಳೆ. ಎದ್ದೋಗ್ತಾ ಇರ್ಬೇಕಂತೆ. ಸೊ ಫೈನಲಿ ಇಷ್ಟೊತ್ತು ಜಗಳ ಆಡಿ ಏನೇನೋ ಕಿರಿಕಾದ ಮೇಲೆ ಫೈನಲಿ ಕರ್ಕೊಂಡು ಹೋಗ್ತಾವ್ರೆ ನಮಗೆ ಬೋಟ್ ಹಚ್ಕೊಂಡು. ಈಗ ಯಾವುದೋ ಬೋಟ್ ಹಚ್ಚಿ ಎಲ್ಲಿಗೋ ಯಾವ್ದಿಗೆ ಮಚ್ಚ ಯಾವ ಐಲ್ಯಾಂಡ್ ಅದು? ಕೋರಲ್ ಐಲ್ಯಾಂಡ್. ಎಲ್ಲ ಬರ್ರಿ ಇಂಡಿಯನ್ಸ್. ಬ್ಯಾಂಕ್ ಅಲ್ಲ, ಮಿನಿ ಇಂಡಿಯಾ ಇದು. ಬ್ಯಾಂಕ್ ಪೂರಾ ಇಂಡಿಯನ್ಸ್ ಪೂರಾ ಇಂಡಿಯನ್ ಮಿನಿ ಇಂಡಿಯಾ ಇದು. ಇನ್ನೊಂದ್ಸರಿ ರವಿ ಒನ್ ಮೋರ್ ಟೈಮ್ ಕನ್ನಡ. ಫೋಟೋ ಅಂತ ತಗೋರಪ್ಪ. ನಿಲ್ಸಿ ಫೋಟೋ ತಗೋತವ್ರು ನೋಡಿ ಗೈಸ್. ಅದೆಲ್ಲ ಪಿಕ್ಚರ್ ನೋಡಿರೋ ಜಾಗ ತರ ಇದೆ ನೋಡಿ. ಹೆಂಗೈತೆ ಒಳ್ಳೆ ಮೂವಿಲಿ ನೋಡಿರೋ ತರ ಇದೆ ಜಾಗ. ಕರ್ಕೊಂಡು ಹೋಗ್ತಾವ್ರು ನೋಡಿ ಏನೋ ತೇಲಾಡ್ತೈತೆ. ಬೋಟ್ ತರ ಏನೋ ಡಬ್ಬ ಹಾಕೊಳೋದು. ಖಾಲಿ ಡಬ್ಬ ಇಟ್ಬಿಟ್ಟವ್ರೆ ತೇಲಾಡಕ್ಕೆ. ಅದ್ರ ಮೇಲೆ ನಡ್ಕೊಂಡು ಹೋಗ್ತಾವ್ರೆ. ತೇಲಾಡ್ತಾ ಇದೀವಿ ನಾವು. ನಮ್ಮ ಬೋಟ್ ಬಂತು ಗೈಸ್. ಫೈನಲಿ ಒಳಗೆ ಬಂದು ಲೈಫ್ ಜಾಕೆಟ್ ಹಾಕೊಂಡ್ಬಿಟ್ಟಿದೀವಿ. ಈಗ ಇಲ್ಲಿಂದ ಅದೆಲ್ಲೋ ಕರ್ಕೊಂಡು ಹೋಗ್ತಾರಂತೆ. ಎಲ್ಲಿ ಮತ್ತೆ ಅದು ಬೀಚಸ್ ಈಗ ಅಂಡರ್ ವಾಟರ್ ಸ್ವಿಮ್ಮಿಂಗ್, ಸ್ಕೂಬಾ ಡೈವಿಂಗ್ ಇದೆಯಂತೆ. ಲೈಫಲ್ಲೇ ಟ್ರೈ ಮಾಡಿಲ್ಲ. ಟ್ರೈ ಮಾಡಿ ನೋಡೋಣ ಬನ್ನಿ ಗೈಸ್. ದ ರಿಯಲ್ ಓಜಿ 20 ಸರಿ ಬಂದಿದಾರಂತೆ. 20 ಸರಿ ಬಂದಿದಾರಂತೆ. ದ ರಿಯಲ್ ಓಜಿ, ದ ಬಾಸ್. ಗೈಸ್ ಬೋಟಿಂದ ಇಳಿಸ್ಬಿಟ್ಟು ಯಾವ್ದೋ ತೇಲಾಡೋ ಬಿದ್ರ ಮೇಲೆ ಕೂರ್ಸವ್ರೆ. ಇವ್ರು ನೋಡಿ ಹೆಂಗ್ ನಿಂತವ್ರೆ ಅಣ್ಣ. ಏನೋ ಎಕ್ಸ್ಪ್ಲೇನ್ ಮಾಡತ್ತವ್ರೆ ಯಾರೋ ಅಣ್ಣ. ಹಿಂಗ್ ಮೇಲೆ ನಿಂತ್ಕೊಂಡ್ಬಿಟ್ಟವ್ರೆ ಬೋಟ್ ಇಟ್ಕೊಂಡು. ನಾವು ಕಾಯ್ತಾ ಇದೀವಿ ಏನ್ ಹೇಳ್ತಾರೆ ನೋಡೋಣ ಅಂತ. ನೋಡಿ ಹಿಂಗಿರುತ್ತಂತೆ ವಿಡಿಯೋ. ಸೊ ಅಣ್ಣ ಹೇಳ್ತವ್ರೆ ಇವರು ಹುಳಗಳು ತಿಂತಾರೆ, ಅವ್ರಿಗೆ ಮನ್ಸಿಲ್ಲ ಇಲ್ಲಿರೋರಿಗೆ ಅಂತ. ಇವ್ರು ಇಂಡಿಯಾದಿಂದ ಬಂದಿರೋದು. ಹಿಂದಿಲಿ ಎಕ್ಸ್ಪ್ಲೇನ್ ಮಾಡೋದು. बताओ मैंने जो बोला अभी। ये लोग भरोसे वाला नहीं है, ये लोग थाई लोग है, इनके पास दिल नहीं है, कीड़ा मकोड़ा खाता है। नहीं, भरोसा वाला नहीं है, ये भरोसा वाला नहीं है, भोसड़ी वाला है। दिल्ली से है जो ಬ್ಯಾಂಗ್ಳೂರ್ ಸೇ ಹಮ್ ಲೋಗ್. ಬರ್ರಪ್ಪ ಏನ್ ಮಾಡೋದು? 6,500 ಹೇಳ್ತವ್ರೆ ಗೈಸ್ ಎಲ್ಲ ಮಾಡಕ್ಕೆ. ಲೆಟ್ಸ್ ಗೋ. ಗೈಸ್ ಈಗ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಮುಗಿಸ್ಕೊಂಡು ವಾಪಸ್ ಬೋಟ್ ಹತ್ತಾ ಇದ್ದೀವಿ. ಈಗ ನಮಗೆ ಕರ್ಕೊಂಡು ಹೋಗೋದವರು ಅಂಡರ್ ವಾಟರ್ ವಾಕ್. ಇದಕ್ಕೆ ಅಂತಾನೆ ನಾವು ಬಂದಿದ್ದು ಮೇನು. ಸೊ ಹೆಂಗಿರುತ್ತೆ ಇದು ಎಕ್ಸ್ಪೀರಿಯನ್ಸ್ ನೋಡೋಣ ಬನ್ನಿ.
15 ಕಿಲೋಮೀಟರ್ ಅಲ್ಲಿಂದ ಕರ್ಕೊಂಡು ಯಾವುದೋ ಇನ್ನೊಂದು ಐಲ್ಯಾಂಡ್ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ವಾಟರ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಅದ್ರ ವಿಡಿಯೋ ಅವರೇ ಮಾಡ್ತಾರೆ. ಸೊ ಅಲ್ಲಿನ ಪ್ರೊಸೀಜರ್ ನಡೀತಾರೆ. ಆಮೇಲೆ ತೋರಿಸ್ತೀನಿ. ಈಗ ಎಲ್ಲ ಬಟ್ಟೆ, ಟೀ ಶರ್ಟ್ ಮತ್ತೆ ಚಪ್ಪಲಿ ಇಡಬೇಕಂತ ಇಡೋಣ ಈಗ. ಗೈಸ್ ಒಳಗೆ ಕರ್ಕೊಂಡು ಹೋಗಿದ್ರು ಟೋಪಿ ಹಾಕ್ಬಿಟ್ಟು. ಆ ಟೋಪಿ ಎಷ್ಟು ಭಾರ ಆಯ್ತು ಅಂತ ತೋರಿಸ್ತೀನಿ ನಿಮಗೆ. ಹೆವಿ ಯಮ ಭಾರ ಅದು. ಅದರೊಳಗೆ ಒಂದು ಪೈಪ್ ಹಾಕ್ಬಿಟ್ಟು ಆಕ್ಸಿಜನ್ ಹೋಗ್ತಾ ಇರ್ತಾರೆ. ಆ ಥರ ಯಮ ಭಾರ ಇರುತ್ತೆ. ಆಮೇಲೆ ಒಳಗಡೆ ಹೋಗಿ ನೀರು ಗೀರೆಲ್ಲ ಇರುತ್ತೆ. ಮತ್ತು ಬ್ರೆಡ್ ಕೊಡ್ತಾರೆ. ಬ್ರೆಡ್ನ ಹಿಂಗೆ ಮಾಡಿದ್ರೆ ಮೀನು ಬಂದು ಊಟ ತಿನ್ನುತ್ತೆ ಅಷ್ಟೇ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಐ ಫೆಲ್ಟ್ ಲೈಕ್ ವೆರಿ ಪೀಸ್ಫುಲ್. ತುಂಬ ಪೀಸ್ ಆಗಿತ್ತು. ನೀರು ಕೊಡ್ತಾರೆ ಹಿಂಗೆ. ಆಚೆ ಬಂದ್ಮೇಲೆ ನೀರು ಕುಡಿದ್ರೆ ಕಿವಿ ಬಂದಾಗಿರೋದು ಓಪನ್ ಆಗುತ್ತಂತೆ. ಗೈಸ್ ಆಗಿಂದ ಒದ್ದಾಡ್ತಾ ಇದ್ದೇನು ಅಂದ್ರೆ ಈ ಸೀಟ್ ಹಿಡಿಯಕ್ಕೆ. ನೋಡಿ ಈ ಸೀಟ್ ಮುಂದೆಗಡೆ ಹಿಂಗಿದೆ ವ್ಯೂ. ಇದು ಬೇಕು ಅಂತ ಒದ್ದಾಡ್ತಾ ಇದ್ವಿ. ಫೈನಲಿ ಓಡ್ ಬಂದು ನಮ್ಮ ಬಾಯ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಸನ್ಸ್ಕ್ರೀನ್ ಹಚ್ಚಿದ್ದೆಲ್ಲ ಹೋಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಈಗ ಸನ್ಸ್ಕ್ರೀನ್ ಹಚ್ಕೋಬೇಕು. ತಂದಿದ್ದೆ ಮಚ್ಚ ಕೊಡೋ ಹಚ್ಕೊಳ್ಳೋ. ನಾವೆಲ್ಲ ಟ್ಯಾನ್ ಆಗ್ಬಿಡ್ತೀವಿ. ನೋಡಿ ಹೆಂಗ್ ಕಾಣ್ತಾವ್ ಸನ್ಸ್ಕ್ರೀನ್ ಹಚ್ಕೊಂಡು. ನೋಡಲ್ಲಿ ಅಯ್ಯೋ ಹಂಗಿದ್ದೀನಿ. ಇನ್ನೊಂದು ಕಡೆಗೆ ಇಲ್ಲಿ ನೋಡ್ರಿ ಬೋಟೆ ಮಧ್ಯದಲ್ಲಿ ಆಫ್ ಆಗ್ಬಿಟ್ಟಿದೆ. ಇಂಜಿನ್ ಸ್ಟಾರ್ಟ್ ಆಗ್ತಾ ಇಲ್ಲ. ಮಧ್ಯದಲ್ಲಿ ನಿಂತೋಗಿ ಎಲ್ಲ ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ. ಜಾಸ್ತಿ ಜನರನ್ನು ಕೂರ್ಸ್ಕೊಂಡಿದ್ದಾರೆ. ಅದಕ್ಕೆ ಬೋಟು ಲೋಡ್ ಜಾಸ್ತಿ ಆಗಿ ಸ್ಟಾಪ್ ಆಗ್ಬಿಟ್ಟಿದೆ. ಮಲ್ಕೊಂಬಿಟ್ಟವ್ರು ಇವರಿಬ್ಬರು ಆರಾಮಾಗಿ. ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಇನ್ನೊಂದು ಬೋಟ್ ಬರುತ್ತಂತೆ. ಹೋಪ್ಫುಲಿ ಏನಾಗ್ತಿದ್ರೆ ಸಾಕು. ಡೀಸೆಲ್ ಖಾಲಿ ಆಗೋಗಿದೆಯಂತೆ. ಮಗು ಎಲ್ಲ ಅಳ್ತಾ ಇದೆ. ಫುಲ್ಲು ಅಲ್ಲಾಡ್ತಾ ಇದೆ ಬೋಟು. ಎಲ್ಲ ಗಾಬರಿ ಆಗ್ಬಿಟ್ಟವ್ರೆ. ಇನ್ನೊಂದು ಬೋಟ್ ಬಂತು. ಅದ್ರಲ್ಲಿ ಈಗೆಲ್ಲ ಶಿಫ್ಟ್ ಮಾಡಿಸ್ತಾರೆ. ಡೀಸೆಲ್ ತಂದು ಹಾಕ್ತವ್ರೆ. ಡೀಸೆಲ್ ಫೋನ್ ತೋರಿಸಿದ ತಕ್ಷಣ ಸೈಲೆಂಟ್ ಆಗೋಯ್ತು. ಡೀಸೆಲ್ ತೊಗೊಂಬಂದ್ರು, ಹಾಕಿದ್ರು. ಇಷ್ಟೊತ್ತು ಅಳ್ತಾ ಆಯ್ತು. ಪಕ್ಕದಲ್ಲಿ ಅಕ್ಕ ಯಾರು ಹೇಳಿದ್ರು ಫೋನ್ ತೋರಿಸಿ ಸುಮ್ಮನೆ ಆಗುತ್ತೆ ಅಂತ. ಈಗ ನಮ್ಮ ಸುಜಿತ್ ಫೋನ್ ತೋರಿಸ್ತವನು. ಈಗ ಸ್ಟಾರ್ಟ್ ಆಗಬೇಕು. ಹೋಪ್ಫುಲಿ ಸ್ಟಾರ್ಟ್ ಆಗ್ತಾಯಿಲ್ಲ. ವೆಯ್ಟ್, ಇಂಜಿನ್ ಸ್ಟಾರ್ಟೇ ಆಗ್ತಾಯಿಲ್ಲ. ಕೊಟ್ಬಿಡೋ ಕೈಗೆ. ಫೈನಲಿ ಮೂವ್ ಆಯಿತು. ಗೈಸ್ ಎಲ್ಲಿಂದ ಹತ್ತಿದ್ವಿ ಅಲ್ಲೇ ಇಳ್ಕೊಂಡಿದ್ವಿ ವಾಪಸ್ಸು. ಆ್ಯಂಡ್ ಬೋಟ್ ಪಾಪ ಇಲ್ಲಿದ್ದ ಹಂಗೆ ಮೂವ್ ಆಗೋಯ್ತು. ಗೈಸ್ ಈಗ ಕ್ಯಾಬ್ ಹಚ್ಚಿ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಲಂಚ್ ಮಾಡೋಕ್ಕೆ. ಸೊ ಲೆಟ್ಸ್ಗೋ. ಹೊಟ್ಟೆ ಸಖತ್ ಹಸುವಾಗ್ತಿದೆ. ನಾವು ಚೆನ್ನಾಗಿರೋದು ಸಿಕ್ಬಿಟ್ರೆ ಸಾಕಪ್ಪ, ಸರಿಯಾಗಿ ತಿನ್ಬಿಡ್ತೀನಿ. ಏನಂತೀವಿ? ಇಂಡಿಯನ್ದೇ ತಿನ್ನಬೇಕು. ಇಲ್ಲೆಲ್ಲ ಇಂಡಿಯನ್ ಸಾಂಗ್ಸು, ಇಂಡಿಯನ್ ಪೀಪಲ್ಲು, ಇಂಡಿಯನ್ ಫುಡ್ಡು, ಬರೀ ಇಂಡಿಯಾನೇ. ಇವ್ರಿಗೂ ಗೊತ್ತು ನಾವೇ ಬರೋದು ಅಂತ. ಇಂಜಿನ್ ಇದ್ದು ಅಂದ್ರು ಧ್ಯಾನ ಮಾಡ್ತಾ ಇದೀಯಾ? ಮಾಡು. ಗೈಸ್ ಫೈನಲಿ ಹೋಟ್ಲ್ ಒಳಗೆ ಬಂದಿದ್ದೀವಿ. ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಲೈನ್ ನಿಂತ್ಕೊಂಡಿದ್ದಾರೆ ಜನ ನೋಡಿ. ಎಲ್ಲ ಇಂಡಿಯನ್ಸೇ ಇರೋದಿಲ್ಲ. ನಾನು ತಿನ್ನೋಣ, ಸರಿಯಾಗಿ ಹಸುವಾಗ್ತೈತೆ. ಚೆನ್ನಾಗಿದೆ ಟೇಸ್ಟು, ಗೊತ್ತಿಲ್ಲ, ನೋಡೋಣ. ಗೈಸ್ ಅಲ್ಲಿ ಏನಿದೆ ಅಂತ ತೋರಿಸೋಷ್ಟು ಪೇಷನ್ಸ್ ಇಲ್ಲ. ಸೊ ಅದಕ್ಕೆ ಫಸ್ಟೇ ಪ್ಲೇಟ್ಗೆ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಚಪಾತಿ, ಚೆನ್ನ ಮಸಾಲ, ಚಿಕನ್ನು ಮತ್ತು ಏನೋ ಹಲ್ವಾ, ಪೈನಾಪಲ್ ಹಲ್ವಾ. ಸೊ ಅಲ್ಲಿ ತಿನ್ಕೊಂಡು ಅಲ್ಲಿಂದ ಕ್ಯಾಬ್ ಹತ್ಕೊಂಡು ಆ ಕ್ಯಾಬಲ್ಲೇ ನಿದ್ದೆ ಮಾಡ್ಕೊಂಡು ವಾಪಸ್ ರೂಮಿಗೆ ಬಂದಿದ್ದೀವಿ. ಈಗೆಲ್ಲ ಸ್ನಾನ ಮಾಡ್ಕೋತಾ ಇದ್ದಾರೆ. ಸ್ನಾನ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಮಲ್ಕೊಂಡು ಆಮೇಲೆ ಸ್ಟ್ರೀಟ್ನ ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಹೋಪ್ಫುಲಿ ನೋಡೋಣ ಏನಾಗುತ್ತೆ ಅಂತ. ಈಗ ಸ್ನಾನ ಮಾಡಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಸ್ಟ್ರೀಟ್ ಫುಡ್ ಹೆಂಗಿರುತ್ತೆ, ಬಿಕಾಸ್ ಡಿನ್ನರ್ ನಮ್ಮ ಹೋಟೆಲಲ್ಲಿ ನಮಗೆ ಕೊಡ್ತಾ ಇಲ್ಲ. ಸೊ ಸ್ಟ್ರೀಟ್ ಫುಡ್ನೇ ನಾವು ತಿನ್ಬೇಕು ಇವತ್ತು. ನಮ್ಮ ಹತ್ರ MTR ಇಲ್ಲ. ಒಂದು ಪ್ಯಾಕೆಟ್ ಇರಬೇಕು, ಬಟ್ ಎಲ್ಲರಿಗೂ ಸಾಲಲ್ಲ. ಒಂದ್ಸರಿ ಸ್ಟ್ರೀಟ್ ಫುಡ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಬನ್ನಿ. ಗೈಸ್ ವಾಪಸ್ ಬಂದು ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದೀವಿ. ನಂದು 150
120 ಗುರು. ಯಾಕೆ 120 ಇಲ್ಲಿ ಇಸ್ಕೊಂಡೆ, ಮತ್ತೆ 20 ಅಲ್ಲೆಲ್ಲೋ ಇಸ್ಕೊಂಡೆ. 150 ನಾನು ಅವಾಗ ನಿನ್ಗೆ ಇನ್ಫಾರ್ಮ್ ಮಾಡಿದೆ. ಕೊಡ್ಬೇಕು ನಿನ್ಗೆ 150 ನೀನ್ ನನಗೆ ಕೊಡು. ನೀನ್ ಯಾವಾಗ ಕೊಡ್ತೀಯ ನಂದು? ನೀನ್ ಇರಪ್ಪ ಅಲ್ಲೇ, ಯಾವಾಗೂ ಕೊಡ ಅಲ್ಲೇ ಮನ್ನಾ ಮಾಡ್ತೀವಿ. ಒಂದು ಚಿಪ್ಸ್ ಪ್ಯಾಕೆಟ್ 150 ರೂಪಾಯಿ, 160 ರೂಪಾಯಿ. ಅದು ನನ್ನ ಮಗನೇ 50 ಜ್ಯೂಸ್ 150. ಅವ್ನು 150 ರೂಪಾಯಿ ಕೇಳಿದ್ರೆ ನೀನ್ 50 ರೂಪಾಯಿ ಕೊಡ್ಬೇಕು. ನೀನ್ ಯಾಕೆ ಮಾತಾಡ್ತೀಯ? ಅವನ ಹತ್ರ ಮಾತಾಡ್ತೀರ. ನೀನ್ ನಂದು ಕೊಡಪ್ಪ, ನೀನ್ ಕೊಡು ನಂದು. ಗೈಸ್ ಇವರೆಲ್ಲ ಸರಿ ಇದಾರೆ ಗೈಸ್, ದುಡ್ಡೆಲ್ಲ ಖಾಲಿ ಮಾಡ್ಬಿಟ್ರು ನಂದು. ನೋಡಿ ಎಷ್ಟೇ ಇರೋದು ನನ್ನ ಹತ್ರ ಈಗ. ಬಾತ್ ತೈ ಬಾತ್ ಎಷ್ಟಿದೆ ಲೆಕ್ಕ ಹಾಕ್ಬಿಡ್ತೀನಿ ರೀ. ನೈಟ್ ನಾನು ಮಲಗ್ದಾಗ ದೇಪ್ಬಿಟ್ರೆ ಏನೋ ನೋಡ್ತಿಲ್ಲ. 1 2 3 4 4000 1 2 3 4 5 4500 ಬಾತ್ ಇದೆ ಅಷ್ಟೇ ನನ್ನ ಹತ್ರ ಈಗ. ಇದ್ರಲ್ಲಿ 1000 ಬಾತು ಡಿನ್ನರ್ಗೆ ಹೋಗ್ಬಿಡುತ್ತೆ ಗೈಸ್. ಸೊ ಫೈನಲಿ ಕೆಳಗೆ ಬಂದಿದ್ದೀವಿ. ನಮ್ಮ ಹೋಟೆಲ್ ಕೆಳಗೆ ನಿಂತ್ಕೊಂಡು ಕಾಯ್ತಾ ಇದೀವಿ. ಆಟೋ ಬುಕ್ ಮಾಡಬೇಕು, ಕ್ಯಾಬ್ ಬುಕ್ ಮಾಡಬೇಕು ಗೈಸ್. ಸೊ ಹೊರಟಿದ್ದೀವಿ ಈಗ ನಾವು ಅಲ್ಲಿ ರೀಚ್ ಆಗಿ ಫುಡ್ ಗಿಡ್ಡೆಲ್ಲ ಏನಿದೆ ನೋಡೋಣ ಗೈಸ್. ಕಾರ್ನ್ಸ್ ತಿಂತಾ ಇದ್ದೀವಿ. ಫುಲ್ಲು ಬೀಚ್ ಏರಿಯಾ. ನಾವು ಬೆಳಗ್ಗೆ ಬಂದಿದ್ದು ಇಲ್ಲಿಗೇನೆ, ಬಟ್ ನಂಗೆ ಗೊತ್ತಿರಲಿಲ್ಲ. ಹಿಂಗೆ ಸುತ್ಕೊಂಡು ಬಂದಿದ್ವಿ, ಬೇರೆ ಕಡೆ ಲ್ಯಾಂಡ್ ಆಗಿದ್ವಿ ಅಷ್ಟೇ. ಬೀಚು ಇಲ್ಲಿಂದ ಫುಲ್ ಇದೆ. ಸೊ ಅಲ್ಲಿ ಎಲ್ಲೋ ಮಧ್ಯದಲ್ಲಿ ಇಳಿಸಿದ್ರು ನಮ್ಮ ಪ್ರಕಾರ. ನೋಡಿ ಬೋಟಲ್ಲಿ ಇದೆ ನೋಡಿ, ಶಿಪ್ಗು ಕ್ರೂಸ್ಗಳೆಲ್ಲ ಇದೆ ನೋಡಿ ಗೈಸ್. ಇಲ್ಲಿ ನೋಡಿ ಟೆಸ್ಲಾ ನೋಡಿ ಟೆಸ್ಲಾ ಗೈಸ್. ನಮ್ಮನ್ನ ಪಿಕ್ ಮಾಡೋಕ್ಕೆ ಫಾರ್ಚುನರ್ ಬಂದಿದೆ. ಸೊ ಅಲ್ಲಿಂದ ಹೊರಟ್ವಿ ನಾವು. ನಮ್ಗೆ ಇಲ್ಲೇನೋ ಸಿಗ್ಲಿಲ್ಲ ತಿನ್ನೋಕೆ, ಎಲ್ಲ ಹುಳಗಳಿದ್ವು. ಅದು ನನ್ನ ಬ್ಲಾಗಲ್ಲಿ ತೋರ್ಸೋಕ್ಕೂ ನಂಗೆ ಇಷ್ಟ ಆಗಿಲ್ಲ. ಒಂಥರ ಹುಳ ಫುಲ್ ಹುಳ. ಸೊ ಈಗ ಅಲ್ಲೋಗಿ ಏನಾದ್ರು ತಿನ್ನೋಕ್ಕೆ ನಮ್ಮ ರೂಮಲ್ಲಿ ಇದೆಯಾ ನೋಡೋಣ. ಅಂದರೆ ರೂಮ್ ಕೆಳಗೇನೋ ಹೋಟ್ಲಿದೆ ಅಂತ. ಇವ್ರ ಅಬ್ಬು ಬರೋ ಅಂತ ನಮಗೆ ಫ್ರೆಂಡ್ ಸಿಕ್ಕಿದ್ದು, ನಮ್ಮ ಹೋಟ್ಲಲ್ಲೇ ಇರೋದಂತೆ. ಸೊ ಹಂಗೆ ಮಾತಾಡ್ತಾ ಹೇಳಿದ್ರು, ಇದೆಲ್ಲ ಏನೋ ತಿನ್ನೋಕೋಬೇಡಿ, ಒಳ್ಳೆ ಊಟ ಕೊಡಿಸ್ತೀನಿ ಅಂತ. ಅದಕ್ಕೆ ಅಬ್ಬು ಭಾಯ್ ಥ್ಯಾಂಕ್ ಯು. ಅಬ್ಬು ಭಾಯ್ ಪೂರಾ ನಾಮ್ ಬತಾओ आपका? अरे बताओ. أبو بكر بن محمد بن عوض بن أحمد القطن بن يسلم. Hey, don't laugh bro. That's your father, all Yes, three names. yes. So they keep, in their tradition they keep all four fathers. Yes. Okay. So yeah, ಈಗ ಹೊರಡೋಣ. ಲೆಟ್ಸ್ ಗೋ. ಫಾರ್ಮ್. ಸೊ ಅಲ್ಲಿ ಆಚೆ ಏನೂ ಸಿಗಲಿಲ್ಲ. ನಮ್ಮ ಬಾಯ್ ಈಗ ನಮಗೆ ಅಂತ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದಾನೆ. ಇದನ್ನು ತಿಂದು ಪಾತ್ಕೋಬೇಕು ಇವಾಗ ನಾವು. ಸೊ ಬೆಳಗ್ಗೆನೇ ಎದ್ದು ನಾವು ಇಲ್ಲಿಂದ ಬ್ಯಾಂಕಾಕ್ ಹೊರಡಬೇಕು. ಬೆಳಗ್ಗೆನೇ ಎದ್ದು ಹೋಗ್ಬೇಕು. ಸೊ ಅದಕ್ಕೆ ಈಗ ಎಲ್ಲೂ ಹೋಗ್ತಲ್ಲ, ನಾವು ಆಚೆ ಮಲ್ಕೊಂಡ್ಬಿಡ್ತೀವಿ ಫಸ್ಟ್. ಬೆಳಗ್ಗೆ ಎದ್ದು ಹೋಗ್ಬೇಕಲ್ಲ. ಅದು ಬಿಟ್ಟರೆ ಈಗ ನನಗೆ ಫ್ರೈಡ್ ರೈಸು ಮತ್ತು ಓಮಿಗೆರೇನು ತರಿಸ್ಕೊಂಡಿದ್ದೆ. ಈಗ ತಿಂದ್ಬಿಟ್ಟು ಮುಂದೆ ನೋಡೋಣ. ವೆಜ್ ಬನಾನಾ ಅಂತ ತಿಂದಿಲ್ಲ. ಇರೋ ಪ್ರೋಟೀನ್ ತಂದೆ, ಪ್ರೋಟೀನ್ ಬಾಕ್ಸೇ ಮರ್ತೋಗ್ಬಿಟ್ಟೆ. ಫಸ್ಟ್ ಶೇಕರ್ ತೊಗೊಬೇಕು 7-Elevenಗೆ ಹೋಗಿ, ಅದು ತೊಗೊಂಡು ಪ್ರೋಟೀನ್ ಶುರು ಮಾಡಬೇಕು ಗೈಸ್. ನಾವು ಬೆಳಗ್ಗೆನೇ ಹೊರಡೋದ್ರಿಂದ ಈಗ ಪ್ಯಾಕಿಂಗ್ ಎಲ್ಲ ಈಗಲೇ ಮಾಡಿಡಬೇಕು. ಬಿಕಾಸ್ ಬೆಳಗ್ಗೆ ನಾವು ಎದ್ದೇಳೋದು ಸ್ವಲ್ಪ ಲೇಟ್ ಆಗ್ಬೋದು. ಅದಕ್ಕೆ ಈಗಲೇ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀವಿ. ಅದು ಬಿಟ್ಟರೆ ಈಗ ಫೇಸ್ ವಾಶ್ ಮಾಡಿ ಮಾಯಿಶ್ಚರೈಸರ್ ಹಚ್ಕೊಂಡು ಮಲ್ಕೋತಾ ಇದ್ದೀನಿ. ಬಿಕಾಸ್ ಸ್ಕಿನ್ ಎಲ್ಲ ಒಂಚೂರು ಚೆನ್ನಾಗಿ ನೋಡ್ಕೋಬೇಕು ಗೈಸ್. ನೋಡಿ ಪ್ಯಾಕಿಂಗ್ ನಡೀತಾ ಇದೆ ಬಾಯ್ಸ್ದು ಗೈಸು. ನಮ್ಮ ಎಲ್ಲ ವ್ಯಾಲ್ಯೂಯೇಬಲ್ಸ್ನ ಇದ್ರಲ್ಲಿ ಇಟ್ಬಿಟ್ಟಿದ್ವಿ ಫಾರ್ಮ್. ಸೊ ಈಗ ನಾವು ಮಲ್ಕೊಂಡು ಬೆಳಗ್ಗೆ ಎದ್ದು ಹೊರಡಬೇಕು. ಬೆಳಗ್ಗೆ ಎದ್ದು ಹೋಗೋದನ್ನ ಇದೇ ಬ್ಲಾಗಲ್ಲಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಐ ವಿಲ್ ಸ್ಲೀಪ್. ಗುಡ್ ನೈಟ್ ಟು ಯು ಆಲ್. ಸಿ ಯು ಮಾರ್ನಿಂಗ್. ಬಾಯ್ ಗೈಸ್. ಸೊ ನಾವು ಲಗೇಜ್ ಎಲ್ಲ ಎತ್ಕೊಂಡು ಕೆಳಗೆ ಬಂದ್ಬಿಟ್ಟಿದ್ದೀವಿ. ಗುಡ್ ಮಾರ್ನಿಂಗ್. ನಾನು ಇದು ಪ್ಯಾಕ್ ಮಾಡಿ ಎಲ್ಲ ಕ್ಲೀನ್ ಮಾಡೋಷ್ಟೆಲ್ಲ ಲೇಟ್ ಆಗೋಯ್ತು. ರಾತ್ರಿನೆಲ್ಲ ಪ್ಯಾಕ್ ಮಾಡಿದ್ವಿ, ಬಟ್ ಸ್ಟಿಲ್ ಏನೇನಿದೆ ಏನಾದ್ರು ಮಿಸ್ ಆಗಿದೆ ಅಂತ ಚೆಕ್ ಮಾಡೋದಿತ್ತಲ್ಲ. ಈಗೆಲ್ಲ ಎತ್ಕೊಂಡು ಫಾರ್ಚುನರ್ ಗಾಡಿ ಬಂದಿದ್ದು ನಮಗೆ ಪಿಕ್ ಮಾಡೋಕ್ಕೆ. ಫಾರ್ಚುನರ್ ಹೋಗೋಣ. ಲೆಟ್ಸ್ ಗೋ ಗೈಸ್. ನಮ್ಮ ಡ್ರೈವರ್ ನಮ್ಮ ಭಾಷೆ ಬರಲ್ಲ, ಅದಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾವನೆ. ಗೈಸ್ ನೋಡಿ ಗೈಸ್, ಈ ಗಾಡಿನ ಟ್ಯಾಕ್ಸಿ ಮಾಡ್ಕೊಂಡು ಓಡ್ತಾವ್ರೆ. ರೋಡ್ ಫುಲ್ ಬರೀ ಫಾರ್ಚುನರ್ ಟ್ಯಾಕ್ಸಿನೇ ಇರೋದು. ಗೈಸ್ ನಾವು ಬ್ರೇಕ್ಫಾಸ್ಟ್ ಮಿಸ್ ಮಾಡ್ಕೊಂಡಿದ್ದೀವಿ, ಬೆಳಗ್ಗೆ ಎದ್ದಿಲ್ಲ. ಅದಕ್ಕೆ ಈಗ ಇಲ್ಲೇ ಮಾರ್ಟಿಗೆ ಬಂದ್ವಿ. ಇಲ್ಲಾದ್ರು ತಿನ್ಬಿಟ್ಟು ಹೋಗ್ಬಿಡೋಣ ಅಂತ. ಅವಾಗ 10 ನಿಮಿಷ ಅಂತ ಹೇಳಿದ್ದೀವಿ ಅಣ್ಣಂಗೆ. 10 ನಿಮಿಷದಿಂದ ಹೊರಡ್ಬೇಕು ಗೈಸ್. ನೋಡಿ KFC ಒಂದೇ ಓಪನ್ ಇರೋದಿಲ್ಲಿ ನಾವು ನೋಡಿರೋಂಥದ್ದು. ಸರ್ ಏನು ಚಿಕನ್ ಫ್ರೈಡ್ ರೈಸ್ ಅಂತ 1 ಪೀಸ್ ಚಿಕನ್ ಫ್ರೈಡ್ ರೈಸ್ ಚಿಕನ್ ಗೈಸ್. ಇಲ್ಲಿ ಬ್ರೇಕ್ಫಾಸ್ಟ್ ಹಾಕೋದು ಎಕ್ಸ್ಪೆನ್ಸಿವ್ ಆಗೋಯ್ತು ನಮಗೆ. ನೋಡಿ ಎಲ್ಲ ಒಂದೊಂದು ಇಲ್ಲಿ 159 ಅಂದರೆ ಇಂಟು 2.5 ಮಾಡಿ, ಅವಾಗ ಗೊತ್ತಾಗುತ್ತೆ ಎಷ್ಟು ಅಂತ. ಇಲ್ಲಿ ಪರವಾಗಿಲ್ಲ. ಇನ್ನು US ಹೋದ್ರೆ ಅಲ್ಲಿ 80 to 80 ಇದೆ. ಅದು ಬಿಡಿ. 10 ಮಿನಿಟ್ ಓಕೆ. KFC ಪಾರ್ಸಲ್ ಮಾಡ್ಕೊಂಡ್ವಿ. ಅವ್ರು ಗ್ಲಾಸ್ ಕೊಟ್ಬಿಟ್ಟು ಎಷ್ಟು ಬೇಕಷ್ಟು ಹಾಕೊಳ್ಳಿ ಅಂತ ಕೊಡ್ತಾರೆ. ನೋಡಿ ಇಲ್ಲಿ ಮಿಷಿನು ಇದೆ, ಐಸ್ ಕ್ಯೂಬ್ ಇಲ್ಲಿ ಬರುತ್ತೆ. ಇಲ್ಲಿ ಎಷ್ಟು ಬೇಕಾದ್ರೆ ಯಾವ್ದು ಬೇಕಾದ್ರೂ ಹಾಕೋಬೋದು. ಸಾಕು ಏನು ಐಸ್ ಹಾಕೋತಿದ್ಯಾ ಬರೀ. ಚೆಲ್ಲು ಇನ್ನೊಂಚೂರು ಚೆಲ್ಲು. ಐಸ್ ಟೀ ಬೇಡ ನನಗೆ, ಚೆನ್ನಾಗಿರುತ್ತಾ? ನೋಡಿ ಇಲ್ಲಿ ನೋಡಿ ಈ ಥರ ಮೀಲ್ ಬಾಕ್ಸ್ ಕೊಡ್ತಾರೆ. ತಗೊಂಬಿ ಕೈ ಈ ಥರ ನಮ್ದಿದು
ಗೈಸ್ ರೈಸ್ ಅಂತೂ ತುಂಬ ಕೆಡ್ದಾಗಿತ್ತು, ತಿನ್ನಕ್ಕಂತೂ ಆಗಿಲ್ಲ. ಹೋಮಿ ಬರ್ಗರ್ ತೊಗೊಂಡಿದ್ದೆ, ಅದನ್ನ ನಾನು ಒಂದು ಅರ್ಧ ತಿಂದಿದ್ದೀವಿ. ಮುಂದೆಲ್ಲರೂ ಹೋಗಿ ಏನಾದ್ರು ತಿನ್ನೋಣ. ಈಗ ಸದ್ಯಕ್ಕೆ ನಮ್ಮ ಸುಜಿತ್ ರೈಸ್ ತಿಂತವನೆ ಹೆಂಗೋ ಗಟ್ಟಿ ಏರಿಯಾ ಮಾಡಿ. ಅದು ಬಿಟ್ಟರೆ ಈಗ ಇಲ್ಲಿಂದ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗು ನೀವು ನೋಡಿ ಬ್ಯಾಂಕಾಕ್ ಹೋಗ್ತಾ ಇದ್ದೀನಿ, ಬ್ಯಾಂಕಾಕ್ ಹೆಂಗಿದೆ ಅಂತ. ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಪೀಸ್.